ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು SCB 5 Star Online Classes presenting by SC Biradar. Sorry for the delay for uploading videos related to the Adarsha Vidyalaya exam. Due to some work issues, I cannot uploading these videos. So today we are going to discuss the science questions. Let us begin. ಸೊ ನೋಡ್ರಿ, ಒಂದನೇ ಪ್ರಶ್ನೆ ನೋಡ್ರಿ. ಹುರಿದ ಶೇಂಗಾ ಬೀಜವು ಸಸ್ಯವಾಗಿ ಬೆಳೆಯುವುದಿಲ್ಲ, ಕಾರಣ ಏನು? ಏಕೆಂದರೆ ಯಾವುದೇ ಬೀಜ ತಗೊಳ್ರಿ, ಅದರಲ್ಲಿರುವಂತಹ ಒಂದು ಜೈವಿಕ ಸ್ಥಿತಿ ಅಂದರೆ ಬೀಜದಲ್ಲಿರುವಂಥ ಒಂದು ಸಾಕಷ್ಟು ಜೀವಕೋಶಗಳು ಅಥವಾ ನಾವು ಭ್ರೂಣ ಅಂತ ಕರಿತೇವೆ, ಅವುಗಳು ಇರ್ತಾವೆ. ಒಂದು ವೇಳೆ ಆ ಶೇಂಗಾ ಬೀಜವನ್ನು ಅಥವಾ ಯಾವುದೇ ಬೀಜವನ್ನು ಹುರಿದು ಬಿಟ್ಟರೆ ಅಲ್ಲಿರುವಂಥ ಎಲ್ಲ ಜೀವಕೋಶಗಳು ಏನಾಗ್ತವು? ನಾಶವಾಗ್ತವು. ಹೀಗಾಗಿ ಅದನ್ನು ಸಸ್ಯವಾಗಿ ಬೆಳೆಯಲು ಆಗುವುದಿಲ್ಲ. ಸೊ ಸರಿಯಾದ ಉತ್ತರ ಯಾವುದಂದರೆ ಇಲ್ಲಿ ಶೇಂಗಾ ಬೀಜದ ಜೈವಿಕ ಸ್ಥಿತಿ ಅಜೈವಿಕ ಆಗ್ತದೆ ಅಂತ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎರಡನೇ ಪ್ರಶ್ನೆ. ಅತಿ ಹೆಚ್ಚು ಜೀವಿತ ಅವಧಿ ಹೊಂದಿರುವಂಥ ಜೀವಿ. ಸೊ ಆಕಳು 20 ವರ್ಷ, ಹೌದಾ? ಹದ್ದು 20 ವರ್ಷ, ಮಾನವ 70ರಿಂದ 80 ವರ್ಷ. ಸೊ ಆಮೆ ಏನೈತಲ್ಲ ಇದು 120 ವರ್ಷ. ಸೊ ಸರಿಯಾದ ಉತ್ತರ ಡಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಮೂರನೇ ಪ್ರಶ್ನೆ. ಮಲೇರಿಯಾ ರೋಗಕ್ಕೆ ಕಾರಣವಾದಂಥ ರೋಗಾಣು. ಸೊ ಸರಿಯಾದ ಉತ್ತರ ಪ್ಲಾಸ್ಮೋಡಿಯಂ ಎಂಬ ಪರಾವಲಂಬಿಯಿಂದ ಆಗ್ತದೆ. ಸೊ ಹೆಣ್ಣು ಅನಾಫಿಲಿಸ್ ಇದರ ಮೂಲಕ ಹರಡುತ್ತದೆ ಹೊರತು ಇದೇ ಮುಖ್ಯ ಕಾರಣ ಅಲ್ಲ. ಸೊ ಸರಿಯಾದ ಉತ್ತರ ಬಿ ಅಂತ ಹೇಳ್ತೀನಿ. ಸೊ ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಗಿರ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ, ನಾಲ್ಕನೇ ಪ್ರಶ್ನೆ. ಗುಂಪಿಗೆ ಸೇರದ್ದನ್ನು ಗುರುತಿಸಿ. ಇಲ್ಲಿ ಸಸ್ಯಗಳು ಕೊಟ್ಟಿದ್ದಾರೆ. ಸಸ್ಯಗಳಲ್ಲಿ ತರಕಾರಿಗಳು ಅಂತ ಹೇಳಿದ್ದಾರೆ, ಎಲೆಕೋಸು, ಜೋಳ, ಹತ್ತಿ. ಸೊ ಗುಂಪಿಗೆ ಸೇರದ್ದು ಯಾವುದಂದ್ರೆ ತರಕಾರಿಗಳು ಆಗುತ್ತೆ. ಏಕೆ ಅಂದರೆ ಈ ಜೋಳ ಆಗಿರ್ಬೋದು, ಎಲೆಕೋಸು ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಇವು ಮೂರು ಏನದವಲ್ಲ ಒಂದು ನಿರ್ದಿಷ್ಟ ಸಸ್ಯಗಳ ಹೆಸರುಗಳು. ಈ ತರಕಾರಿಗಳು ಅಂದರೆ ಯಾವುದು ನಿರ್ದಿಷ್ಟವಾಗಿ ಹೇಳಿಲ್ಲ. ಸೊ ಅದರಲ್ಲಿ ಎಲೆಕೋಸು ಕೂಡ ಒಂದು. ಹಾಗಾದರೆ ಗುಂಪಿನಲ್ಲಿ ಹೇಳೋದಕ್ಕೋಸ್ಕರ ತರಕಾರಿಗಳು ಆಗ್ತದೆ. ಸರಿಯಾದ ಉತ್ತರ ಬಿ ಆಗಿದೆ. ನೆಕ್ಸ್ಟು ಐದನೇ ಪ್ರಶ್ನೆ. ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳಲು ಕಾರಣವೇನು? ಆಹಾರ ಮಾಲಿನ್ಯನ, ಜಲಮಾಲಿನ್ಯನ, ಭೂಮಾಲಿನ್ಯ ಅಥವಾ ವಾಯುಮಾಲಿನ್ಯನ? ಸೊ ಸರಿಯಾದ ಉತ್ತರ ಜಲಮಾಲಿನ್ಯ ಆಗಿದೆ. ಏಕೆಂದರೆ ಒಂದು ವೇಳೆ ಜಲಮಾಲಿನ್ಯ ಆದರೆ ಅದರಲ್ಲಿರುವಂಥ ಒಂದು ವಿಷಕಾರಿ ಅಂಶಗಳು ನೇರವಾಗಿ ಸಸ್ಯಗಳ ಬೇರುಗಳಿಗೆ ಪರಿಣಾಮ ಬೀಳುತ್ತವೆ. ಸೊ ಸಸ್ಯಗಳ ಬೇರುಗಳು ಆ ವಿಷಕಾರಿ ಅಂಶಗಳನ್ನು ತೆಗೆದುಕೊಂಡ್ರೆ ಸರಿಯಾಗಿ ಪೋಷಕಾಂಶಗಳನ್ನು ವಿತರಣೆ ಮಾಡಲು ಕಷ್ಟವಾಗ್ತದೆ. ಹೀಗಾಗಿ ಇಳುವರಿ ಖಂಡಿತವಾಗಲೂ ಕುಂಠಿತಗೊಳ್ಳುತ್ತದೆ. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ ನೋಡ್ರಿ. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ. ಸರಿಯಾದ ಉತ್ತರ 0.04%. ನೆಕ್ಸ್ಟ್ ನೋಡ್ರಿ, ಏಳನೇ ಪ್ರಶ್ನೆ. ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ನಾವು ಬಳಸಿದಷ್ಟು ಮತ್ತೆ ಮತ್ತೆ ಸಿಗುವಂಥದ್ದು ಯಾವುದು? ಸೊ ಯಾವುದಂದರೆ ಸರಿಯಾದ ಉತ್ತರ ಅರಣ್ಯ ಆಗಿದೆ. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ, ಎಂಟನೇ ಪ್ರಶ್ನೆ. ಕರ್ನಾಟಕದ ಪಶ್ಚಿಮ ಘಟ್ಟ ಅರಣ್ಯಗಳ ನಾಶ ತಡೆಗಟ್ಟಲು ಅಪಿಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಸೊ ಸರಿಯಾದ ಉತ್ತರ ಯಾವುದಂದ್ರೆ ಪಾಂಡುರಂಗ ಹೆಗಡೆಯವರು. ಯಾವಾಗ ಅಂದರೆ 1983 ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸಲ್ಕನಿ ಅರಣ್ಯದಲ್ಲಿ ಪಾಂಡುರಂಗ ಹೆಗಡೆಯವರು ಈ ಚಳವಳಿಯನ್ನು ಅಂದರೆ ಅಪಿಕೋ ಚಳವಳಿಯನ್ನು ಪ್ರಾರಂಭಿಸಿದರು ಅಂತ ಮಾಹಿತಿ ಇದೆ. ನೆಕ್ಸ್ಟ್ ನೋಡ್ರಿ, ಒಂಬತ್ತನೇ ಪ್ರಶ್ನೆ. ಇವುಗಳಲ್ಲಿ ಪ್ರೋಟೀನನ್ನು ಒಳಗೊಂಡಿರುವ ಆಹಾರ ಪದಾರ್ಥ ಯಾವುದು ಅಂತ ಕೇಳ್ತಾ ಇದ್ದಾರೆ. ತರಕಾರಿಗಳಲ್ಲಿ ಖನಿಜ ಮತ್ತು ಲವಣಗಳು ಹೆಚ್ಚಾಗಿರ್ತವೆ. ಸೊ ಕೆಲವೊಂದಿಷ್ಟು ತರಕಾರಿಗಳಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಇನ್ನು ಜೇನುತುಪ್ಪ, ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿರುತ್ತೆ. ಜಾಸ್ತಿ ಪ್ರೋಟೀನ್ ಅಂಶ ಕಂಡುಬರೋದು ಮೊಟ್ಟೆಯ ಹಳದಿ ಭಾಗದಲ್ಲಿ. ಸೊ ಸರಿಯಾದ ಉತ್ತರ ಡಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಹತ್ತನೇ ಪ್ರಶ್ನೆ ನೋಡ್ರಿ. ಕಣಗಳ ಆಧಾರದ ಮೇಲೆ ದ್ರವ್ಯದ ಸ್ಥಿತಿ ಗುರುತಿಸಿ. ದ್ರವ್ಯದಲ್ಲಿ 3 ಸ್ಥಿತಿಗಳು: ಘನ, ದ್ರವ, ಅನಿಲ. ಸೊ ಕಣಗಳು ದೂರ ಆಗಿವೆ, ಹೌದಾ? ಹಾಗಾದರೆ ಯಾವ ಕಣದಲ್ಲಿ ಇರ್ತವ ಆ ಥರ? ಸರಿಯಾದ ಉತ್ತರ ಅನಿಲ, ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ. ರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದಾಗುತ್ತೆ? ಸರಿಯಾದ ಉತ್ತರ ಕಿಲೋಗ್ರಾಮ್ ಆಗಿದೆ, kg. ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ. ಆಣೆಕಟ್ಟು ಇಲ್ಲಿ ಸಂಗ್ರಹವಾದ ನೀರು ಇದು ಯಾವ ಶಕ್ತಿ ಆಗಿದೆ? ಚಲನಾ ಶಕ್ತಿನ, ಉಷ್ಣ ಶಕ್ತಿನ, ಪ್ರಚನ್ನ ಶಕ್ತಿನ, ಯಾಂತ್ರಿಕ ಶಕ್ತಿನ? ಸೊ ಸರಿಯಾದ ಉತ್ತರ ಪ್ರಚನ್ನ ಶಕ್ತಿ. ಒಂದು ವಸ್ತು ನಿಂತ ಸ್ಥಿತಿಯಲ್ಲಿ ಅಥವಾ ತನ್ನ ಒಂದು ಸ್ಥಾನದಲ್ಲಿ ಉಂಟಾಗಿರುವಂಥ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಅಂತ
ಹೇಳ್ತೇವೆ. ಸೊ ರಭಸವಾಗಿ ಅಣೆಕಟ್ಟುಗಳನ್ನು ಗೇಟ್ಗಳನ್ನು ತೆರೆದಾಗ ಏನು ನೀರು ಚಲನವಾಗ್ತದಲ್ಲ, ಅಲ್ಲಿ ಚಲನಾ ಶಕ್ತಿ ಉಂಟಾಗ್ತದ. ಸೊ ಸರಿಯಾದ ಉತ್ತರ ಸಿ ಆಗಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡ್ರಿ, ವಸ್ತುವು ನೀರಿನ ಮೇಲೆ ತೇಲಲು ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದರೆ, ನೀರಿನ ಮೇಲ್ಮುಖದ ಬಲ ಜಾಸ್ತಿ ಇರುತ್ತದೆ. ಯಾವುದೇ ಒಂದು ವಸ್ತು ನೀರಿನ ಮೇಲೆ ತೇಲ್ಬೇಕಂದ್ರೆ ನೀರಿನ ಮೇಲ್ಮುಖ ಬಲ ಜಾಸ್ತಿ ಇರುತ್ತದೆ. ಸರಿಯಾದ ಉತ್ತರ ಎ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಿ. ಸಕ್ಕರೆ, ನೀರು, ಗಾಳಿ, ಕಬ್ಬಿಣ. ಸರಿಯಾದ ಉತ್ತರ ಯಾವುದಂದ್ರೆ ಗಾಳಿ ಆಗಿದೆ. ಯಾಕಂದರೆ ಗಾಳಿಯಲ್ಲಿ ಅನೇಕ ಥರ ಅನಿಲಗಳು ಇರ್ತಾವು ಮತ್ತು ಇದು ಮಿಶ್ರಣವಾಗಿದೆ. ಸರಿಯಾದ ಉತ್ತರ ಸಿ. ನೆಕ್ಸ್ಟ್ ನೋಡ್ರಿ 15ನೇ ಪ್ರಶ್ನೆ, ಓಡಾಡುವಾಗ ಬಳಕೆಯಾಗುವ ಶಕ್ತಿ. ಯಾವುದೇ ಪ್ರಾಣಿಯಲ್ಲಿ ಯಾವುದೇ ಮನುಷ್ಯನಾಗಲಿ ಓಡಾಡುವಾಗ ಅಥವಾ ದೈಹಿಕವಾಗಿ ಪರಿಶ್ರಮ ಪಟ್ಟಾಗ ಅವನಲ್ಲಿ ಬಿಡುಗಡೆ ಆಗುವಂಥ ಶಕ್ತಿ ಯಾವುದು? ಸ್ನಾಯು ಶಕ್ತಿ ಆಗುತ್ತದೆ. ಹೀಗಾಗಿ ಸರಿಯಾದ ಉತ್ತರ ಡಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ, ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಯನ್ನು ಸಂಕೇತಗಳ ಮೂಲಕ ಸೂಚಿಸುವುದು ಯಾವುದಪ್ಪ ಅಂದರೆ ಅಣುಸೂತ್ರ. ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ತನಕ ನಾವು ವಿಜ್ಞಾನದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಸರಿಯಾದ ಉತ್ತರಗಳನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನೀವು ಕೂಡ ನೋಡ್ಕೊಂಡ್ಬಿಟ್ಟು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.